ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಂಕಲ್ಪ ವಿಕಲ್ಪಗಳನ್ನು ನೀಗಿದಾಗ ನಿರ್ವಿಕಲ್ಪ ಆಗ್ತದೆ ನೋಡ್ರಿ. ನಿರ್ವಿಕಲ್ಪ ಸಮಾಧಿ ಅಂತ ತಿಳ್ಕೊಂಡು ಹೇಳ್ತಾರೆ, ಭಾಳಷ್ಟು ಶರಣರು ಹೇಳಿದ್ದಾರೆ. ನಿರ್ವಿಕಲ್ಪ ಸಮಾಧಿ ಅಂದರೆ ಏನು ಅಂದರೆ ಇದೆ, ಹಿಂದೆ ಹೋಗೋದು ಮುಂದೆ ಹೋಗೋದು ಮನಸ್ಸನ್ನು ನಿಲ್ಲಿಸಿಬಿಟ್ಟು ಸಂಕಲ್ಪ ವಿಕಲ್ಪದಲ್ಲಿಯ ಮನಸ್ಸನ್ನು ಸೆಳೆದು ನಿಲ್ಲಿಸಿ ಸದ್ಯದ ಸ್ಥಿತಿಯಲ್ಲಿ ನಿಲ್ಲಿಸೋದು, ಅದು ಅರಿವಿನ ಸ್ಥಿತಿ. ಆ ಅರಿವಿನ ಸ್ಥಿತಿಯಲ್ಲಿ ನಾವು ಸ್ಥಿರವಾಗಿ ನಿಲ್ಲಿಸಿದಾಗ ನಿರ್ವಿಕಲ್ಪ ಅಂತ ಕರೀತಾರೆ. ಅದಕ್ಕೆ ಒಂದು ಕಡೆ ಹೇಳ್ತಾರೆ ಬಸವಣ್ಣವ್ರ ಬಗ್ಗೆ, ತನುವಿನಲ್ಲಿ ಹೊರೆಯಿಲ್ಲ ಮನದಲ್ಲಿ ವ್ಯಾಕುಳವಿಲ್ಲ. ತನುವಿನಲ್ಲಿ ಹೊರೆಯಿಲ್ಲ, ಮನದಲ್ಲಿ ವ್ಯಾಕುಳವಿಲ್ಲ, ಭಾವದಲ್ಲಿ ಬಯಕೆ ಇಲ್ಲ, ಅರಿವಿನಲ್ಲಿ ವಿಚಾರವಿಲ್ಲ. ನೋಡ್ರಿ, ತನುವಿನಲ್ಲಿ ಭಾರ ಅನ್ನೋಂಥದ್ದು ಏನೂ ಇಟ್ಕೊಂಡಿಲ್ಲ, ಹಗರವಾಗಿದೆ ತನು. ಅನೇಕ ರೀತಿ ಈ ಮಾನಸಿಕ ತೊಳಲಾಟಗಳೇ ಈ ತನುವಿಗೂ ಕೂಡ ಓಡಾಡಿಸ್ತದೆ, ಒದ್ದಾಡಿಸ್ತದೆ. ಅದಕ್ಕೆ ಅದನ್ನು ನಾವು ಈ ತನುವಿನಲ್ಲಿ ಯಾವುದೇ ಒಂದು ಹೊರೆಯನ್ನು ಇಟ್ಟುಕೊಳ್ಳದೆ, ಅಥವಾ ಇದಕ್ಕೆ ಶಾರೀರಿಕವಾಗಿ ಒಂದು ತೊಂದರೆ ತ್ರಾಸ ಭಾಳಷ್ಟು, ಇದಕ್ಕೆ ಏನೋ ಕೆಲವೊಂದು ಶರೀರಕ್ಕೆ ನಾವು ಭಾಳ ತೊಂದರೆ ಕೊಡ್ತೀವಿ ಭಾಳ ಸಲ. ಇದಕ್ಕೇನೋ ಕೆಲವೊಂದು ವ್ರತಗಳು, ನಿಯಮಗಳು, ಉಪವಾಸಗಳು, ಹಾಗೆ ಹಿಂಗೆ ಅಂತ ಧಾರ್ಮಿಕ ಒಂದು ದಾರಿಯಲ್ಲಿ ಕೂಡ ಇದಕ್ಕೆ ತ್ರಾಸ ಕೊಡ್ತೀವಿ. ಆಮೇಲೆ ಇನ್ನೂ ಗಳಿಸ್ಬೇಕು ಹಾಗೆ ಹಿಂಗೆ ಅಂತ ತಿಳ್ಕೊಂಡು ಕೂಡ ಅದಕ್ಕೆ ಭಾಳಷ್ಟು ಅದಕ್ಕೆ ಮೀರಿದಂಥ ಕಾಯಕ ಹಚ್ಚಿ ಅದಕ್ಕೆ ತ್ರಾಸ ಕೊಡ್ತೀವಿ. ಈ ಅನೇಕ ರೀತಿಯ ತನುವಿನಲ್ಲಿ ಹೊರೆ ಇಲ್ಲ, ಇದರ ಒಂದು ಭಾರ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಕೊಂಡು ನಾವು ಸಮಾಧಾನವಾಗಿ ಇದ್ದೀವಿ ಅಂತ. ಇದು ಯಾರಿಗಿತ್ತು ಅಂತಂದರೆ ಬಸವಣ್ಣವ್ರಿಗಿತ್ತು. ತನುವಿನಲ್ಲಿ ಹೊರೆಯಿಲ್ಲ, ಮನದಲ್ಲಿ ವ್ಯಾಕುಳವಿಲ್ಲ. ಮನದಲ್ಲಿ ಅವಳು ಡೌಲ್ ವ್ಯಾಕುಳ ಅನ್ನೋದಿಲ್ಲ. ಆಮೇಲೆ ಭಾವದಲ್ಲಿ ಬಯಕೆ ಇಲ್ಲ, ಯಾವುದೇ ಒಂದು ಬಯಕೆ, ಅದು ಬೇಕು ಇದು ಬೇಕು, ಅದು ಮಾಡಬೇಕು ಇದು ಮಾಡಬೇಕು, ಬಯಕೆ ಇಲ್ಲ. ಸದ್ಯದ ಸ್ಥಿತಿಯಲ್ಲಿ ನಿಲ್ಲವರಿಗೆ ಮುಂದಿನ ಬಯಕೆ ಕಾಡೋದಿಲ್ಲ. ಅಂಥ ಭಾವದಲ್ಲಿ ಬಯಕೆ ಇಲ್ಲ, ಅರಿವಿನಲ್ಲಿ ವಿಚಾರವಿಲ್ಲ. ನೋಡ್ರಿ, ಅರಿವು ಅಂದರೆ ಏನು ಅಂತ ಈಗ ಗೊತ್ತಾಗ್ತದೆ ನಮಗೆ. ಅರಿವು ಅಂದರೆ ಸದ್ಯದಲ್ಲಿ ನಿಲ್ಲೋದು, ಸದ್ಯದ ಸ್ಥಿತಿಯಲ್ಲಿ ಇರೋದು, ನಾನು ಈಗಲೇ ಇಲ್ಲಿಯೇ ಇದ್ದೇನೆ ಅಂತ ನಾವು ಗಮನಿಸ್ತಾ ಇರೋದು, ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಳೋದು ಅಂದರೆ ಏನ್ರಿ, ವಿಚಾರರಹಿತವಾಗಿರುವುದು. ಅದಕ್ಕಂತಲೇ ಅರಿವಿನಲ್ಲಿ ವಿಚಾರವಿಲ್ಲ. ನಾವು ಒಂದು ವೇಳೆ ಅರಿವಿನಲ್ಲಿ ಇರಬೇಕಾಗಿದ್ದರೆ ಅಲ್ಲಿ ವಿಚಾರಗಳಿರೋದಿಲ್ಲ. ಅದಕ್ಕೆ ಹಿಂದಿನ ಒಂದು ಪಾಸ್ಟ್ ಮತ್ತು ಮುಂದಿನ ಫ್ಯೂಚರ್ದ ವಿಚಾರಗಳನ್ನು ಬಿಟ್ಬಿಟ್ಟು ಸದ್ಯದ ಪ್ರೆಸೆಂಟ್ದಾಗ ನಾವು ನಿಲ್ಲೋದೇನಿದೆ ಇಲ್ಲ, ಅದು ವಿಚಾರವನ್ನು ನೀಗಿದಂತೆ. ಹಾಗೆಯೇ ಅದು ಕಲ್ಪಗಳನ್ನು ನೀಗಿ ನಿರ್ವಿಕಲ್ಪವಾದಂತೆ. ನಿರ್ವಿಕಲ್ಪ ಸಮಾಧಿ ಅಂತ ಅದಕ್ಕೆ ಹೇಳಿದರು ಮಹಾತ್ಮರೆಲ್ಲ. ಕೆಲವರು ಅವರು ನಿರ್ವಿಕಲ್ಪ ಸಮಾಧಿ ಹೊಂದಿದ್ದಾರೆ ಅಂತ ಹೇಳ್ತೀವಲ್ಲ ನಾವು. ಹಾಗೆ ಈ ಅರಿವಿನಲ್ಲಿ ವಿಚಾರವಿಲ್ಲ, ನಿಜದಲ್ಲಿ ಅವಧಾನವಿಲ್ಲ, ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ. ಎಂಥ ಮಾತುಗಳು ನೋಡ್ರಿ. ಕಲ್ಲಿದೇವರ ದೇವ ನಿಮ್ಮಲ್ಲಿ ಬೆರೆಸಿ ಬೇರಿಲ್ಲದಿರ್ತೇನು, ನಿಮ್ಮಲ್ಲಿ ಬೆರೆಸಿ ಬೇರಾಗದಂತೆ ಅಭೇದ್ಯ ಸ್ಥಿತಿಯಲ್ಲಿದ್ದೇನು ಅಂತ ಹೇಳ್ತಾರೆ. ಅಂಥ ಅಭೇದ್ಯ ಸ್ಥಿತಿಯಲ್ಲಿ ಇರಬೇಕಾದ್ರೆ ನಿಜದಲ್ಲಿ ಅವಧಾನ ಅನ್ನುವಂಥದ್ದು ಇರಬಾರ್ದು, ಗ್ಯಾಪ್ ಅನ್ನುವಂಥದ್ದು ಇರಬಾರ್ದು. ಅದು ಸಂಪೂರ್ಣವಾಗಿ ನಿಜವನ್ನು ಅರ್ಥ ಮಾಡಿಕೊಂಡು ಅದರಲ್ಲಿ ಬೆರೆತಿರಬೇಕು. ಆಮೇಲೆ ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರಾಗಲಿಲ್ಲ. ಸಂಘದಲ್ಲಿ ಭಾಳಷ್ಟು ವ್ಯಾಮೋಹನ ಬೇಡ, ಭಾಳಷ್ಟು ಅಂಟಿಕೊಳ್ಳೋದು ಬೇಡ, ಅದನ್ನು ಬಿಚ್ಚಿ ಬೇರೆ ಮಾಡೋದು ಬೇಡ. ಅದರಲ್ಲಿ ಅಂಥ ಒಂದು ನಿರ್ಲೇಪ ಸಂಘ, ಅದು ನಿರ್ಲೇಪ ಸಂಘ, ಲೇಪಿಸುವಂಥ ಸಂಘ ಅಲ್ಲ. ನಿರ್ಲೇಪ ಸಂಘದಲ್ಲಿ ಬಿಚ್ಚಿ ಬೇರೆ ಆಗಲಿಲ್ಲ, ಬೇರೆ ಆಗದಂತೆ ಹಾಗೆಯೇ ಸಂಬಂಧಗಳನ್ನು ಉಳಿಸ್ಕೊಂಡು ಹೋಗೋದು. ಹಾಗೆ ಅರಿವಿನಲ್ಲಿ ವಿಚಾರವಿಲ್ಲ ಅನ್ನೋಂಥದ್ದು ಒಂದು ಇದರಿಂದ ನಾವು ತಗೊಳ್ಳೋಣ. ನಮ್ಮ ಒಂದು ಅರಿವು ಸ್ಥಿರಗೊಳಿಸಿದ್ವಿ ಅಂತಂದರೆ ಅದರಲ್ಲಿ ವಿಚಾರಗಳು ಕಟ್ಟಾಗ್ತವೆ. ಅರ್ಥಾತ್ ಮನಸ್ಸು ಹಿಂದೆ ಮುಂದೆ ಹೋಗೋದನ್ನು ನಿಲ್ಲಿಸ್ತದೆ. ಅರ್ಥಾತ್ ಕಲ್ಪಗಳನ್ನು ನೀಗಿ ನಿರ್ವಿಕಲ್ಪಕ್ಕೆ ಹೋಗ್ತದೆ. ಈ ಒಂದು ಅರಿವಿನ ಸ್ಥಿತಿ ಮುಂದೆ ಯಾವ ಸ್ಥಿತಿಗೆ ಹೋಗ್ತದೆ ನೋಡೋಣ. ಜಾಗ್ರ ಸ್ವಪ್ನ ಸುಸುಪ್ತಿ ಅವಸ್ಥೆಗಳು. ಈ ಅವಸ್ಥೆ 3 ಅವಸ್ಥೆಗಳು ದಾಟಿದ ಬಳಿಕ 4ನೇ ಇದೆ ತುರ್ಯಾವಸ್ಥೆ ಅಂತ ಹೇಳ್ತಾರೆ. ಅರಿವಿನಿಂದ ನಾವು ತುರ್ಯಾವಸ್ಥೆಗೆ ಹೋಗಬೇಕು.
ಅದಕ್ಕೆ ಜಾಗ್ರ ಸ್ವಪ್ನ ಅಂದ್ರೆ ಏನು, ಸುಸುಪ್ತಿ ಅಂದ್ರೇನು, ತೂರ್ಯಾವಸ್ಥೆ ಅಂದ್ರೇನು, ನಾವು ಆ ತೂರ್ಯಕ್ಕೆ ಏರುವಂಥ ಒಂದು ಕಲೆ ಈ ಏನಂತ ಹೇಳಿದರು ಶರಣರು ಮಹಾತ್ಮರು ಅಂತ ನೋಡೋಣ. ಮುಂದಿನ ಒಂದು ವಿಡಿಯೋದಲ್ಲಿ ನೋಡೋಣ. ಕೇಳಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.